guys, welcome back to my YouTube channel. ಸೊ ಇವತ್ತಿನ ವಿಡಿಯೋ ಏನಂದರೆ ನನ್ನ ಸ್ಕಿನ್ನ ನಾನು ಹೇಗೆ ಕೇರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಸೊ ಈ ವಿಡಿಯೋ ಕೊನೆಯವರೆಗೂ ನೋಡಿ. ಸೊ ನನ್ನ ಸ್ಕಿನ್ನ ನಾನು ಹೇಗೆ ಕೇರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ. ಸೊ ಕೊಬ್ಬರಿ ಎಣ್ಣೆ ತಲೆಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಯಾರೇ ಆಗಿರಲಿ ಕೊಬ್ಬರಿ ಎಣ್ಣೆ ಹಾಕ್ಬೇಕಾದ್ರೆ ಬುಡಕ್ಕೆ ಹಾಕಿ. ಸೊ ಏರು ಸಹ ನೀಟಾಗಿ ಗ್ರೋತ್ ಆಗುತ್ತೆ. ನಾನು ಯಾವಾಗಲೂ ಯೂಸ್ ಮಾಡಿದೆ ಕೊಬ್ಬರಿ ಎಣ್ಣೆ. ಸ್ನಾನ ಮಾಡೋಕ್ಕೂ ಮುಂಚೆ ಯಾವತ್ತೇ ಆದರೂ ಬರೀ ತಲೆಯಲ್ಲಿ ಸ್ನಾನ ಮಾಡಬೇಡಿ. ಸೊ ಡ್ರೈ ತಲೆಯಲ್ಲಿ ಸ್ನಾನ ಮಾಡಿದ್ರೆ ಏನು ಅಷ್ಟು ಚೆನ್ನಾಗಾಗಲ್ಲ. ಸೊ ನನ್ನ ಸಜೆಷನ್ನು ನೀವೆಲ್ಲರೂ ಸ್ನಾನ ಮಾಡೋಕ್ಕೂ ಮುಂಚೆ ಅಟ್ಲೀಸ್ಟ್ ಒಂದು 2 hours ಮುಂಚೆ ಹೇರ್ಗೆ ಆಯಿಲ್ ಹಚ್ಕೊಳ್ಳಿ. ಬೆಟರ್, ಒಳ್ಳೆ ರಿಸಲ್ಟ್ ಆಗುತ್ತೆ. ಸೊ ಡಿಫ್ರೆನ್ಸ್ ಆಗೋದು ಅದೆಲ್ಲಕ್ಕೂ ತುಂಬ ಕಂಟ್ರೋಲ್ ಆಗುತ್ತೆ. ಸೊ ಯಾವಾಗಲೂ ನೀವು ಹೇರ್ನ ಕೇರ್ ಮಾಡ್ತಾ ಇದ್ದೀವಿ. ಸೊ ಕೊಬ್ಬರಿನೇ ನಾನು ಯೂಶ್ವಲಿ ಯೂಸ್ ಮಾಡೋದು. ಸೊ ನೀವು ಅದೇ ಯೂಸ್ ಮಾಡಿ. ಇದನ್ನು ನಾನು ನ್ಯಾಚುರಲಿ ಮನೇಲಿ ಮಾಡಿರೋ ಕೊಬ್ಬರಿ ಎಣ್ಣೆ ಗಟ್ಟಿ ಆಗಿಬಿಟ್ಟಿದೆ. ಹೇರ್ ಎಣ್ಣೆ ಹಾಕಾಯ್ತು, ಸಾಕು ಅನಿಸುತ್ತೆ. ಸೊ ಎಣ್ಣೆ ಹಿಡ್ಕೊಂಡ್ರೆ ಬೆಟರು. ಸೊ ನಾನು ಸ್ವಲ್ಪ ಹೇರ್ ಕಟ್ ಮಾಡಿಸಿರೋದ್ರಿಂದ ನಾನು ಹಾಗೆ ಹಾಕೋತೀನಿ. ಈಗ ಸ್ವಲ್ಪ ಫೇಸ್ ಕೇರ್ ಮಾಡೋಣ. ಸೊ ಫೇಸ್ ಪ್ಯಾಕ್ ಎಲ್ಲ ಹಾಕ್ತೀನಲ್ಲ, ಅದಕ್ಕೋಸ್ಕರ ಹೇರ್ ಬಂಡ್ ಹಾಕ್ಕೊಂಡೆ. ಸೊ ಇದು ಎಕ್ಸ್ಟ್ರಾಸ್ ನನ್ನ ಇಷ್ಟ. ಸೊ ಕೈಯೆಲ್ಲ ಸ್ಕಿನ್ನೆಲ್ಲ ಡ್ರೈ ಆಗುತ್ತೆ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಏನೂ ಆಗಲ್ಲ. ಸೊ ಸ್ಕಿನ್ ಹೈಡ್ರೇಟ್ ಆಗುತ್ತೆ. ಸೊ ಅಲೋವೆರಾ ಜೆಲ್ ಹಾಕ್ಕೊಂಡು ಫೇಸ್ನಲ್ಲಿರೋ ಏರ್ನ ರಿಮೂವ್ ಮಾಡ್ಕೊಳ್ಳಿ. ನನಗೆ ಯೂಶ್ವಲಿ ಜಾಸ್ತಿ ಏರ್ಸ್ ಇರಲ್ಲ, ಡ್ರೈನೆಸ್ ಆಗಲ್ಲ. ಮತ್ತು ಸ್ಕಿನ್ನಿಂದ ಫೇಸ್ ಏರ್ನ ನೀಟಾಗಿ ರಿಮೂವ್ ಮಾಡ್ಬೋದು. ನೀವು ನೋಡ್ಬೋದು ನನಗೆ ಜಾಸ್ತಿ ಏರ್ಸ್ ಇಲ್ಲ ಫೇಸಲ್ಲಿ. ಸೊ ಜಾಸ್ತಿ ಏರ್ ಇರೋರ್ಗಂತೂ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಫೇಸಲ್ಲಿ ಒಂದು ಚೂರು ಏರ್ ಕಾಣಲ್ಲ. ಯೂಸ್ ಮಾಡಿ. ಆ್ಯಂಡ್ ನೀವು ಯೂಸ್ ಮಾಡ್ತಾ ನಿಮ್ಮ ಫೇಸಲ್ಲಿರೋ ಏರು ರೆಡ್ಯೂಸ್ ಆಗುತ್ತೆ. ಸೊ ನನ್ನದು ಮೊದಲು ಜಾಸ್ತಿ ಏನಿರಲಿಲ್ಲ, ಮಿನಿಮಮ್ ಇತ್ತು. ಸೊ ಯೂಸ್ ಮಾಡ್ತಾ ನನ್ನ ಫೇಸಲ್ಲಿ ಏರ್ ಕಮ್ಮಿ ಆಗಿದೆ. ಸೊ ನನ್ನ ಒಪಿನಿಯನ್ ಇದು. ಸೊ ಏರ್ನ ರಿಮೂವ್ ಮಾಡಿದ್ದೀನಿ. ಸ್ವಲ್ಪ ಈಸಾಕಿದ್ರೆ ಸ್ವಲ್ಪ ಐಸ್ ಹಾಕಿ ಮಸಾಜ್ ಮಾಡಿ ಚೆನ್ನಾಗಾಗುತ್ತೆ ಫೇಸ್. ಡ್ರೈನೆಸ್ ಇರುತ್ತೆ, ಕೆಲವ್ರಿಗೆ ಉರಿ ಬರೋದು ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಹಾಕಿದಾಗ ಉರಿಯೆಲ್ಲ ಕಮ್ಮಿ ಆಗುತ್ತೆ. ಏರ್ ರಿಮೂವ್ ಮಾಡಿರ್ತಾರಲ್ಲ ಫೇಸಲ್ಲಿ. ಸೊ ನೆಕ್ಕು ಕಾನ್ಸಂಟ್ರೇಷನ್ ಮಾಡಿ. ಸೊ ನೆಕ್ಕು ಇಂಪಾರ್ಟೆಂಟ್ ಅಲ್ಲ ಎಲ್ಲರಿಗೂ. ಸೊ ಇಲ್ಲ ಫೇಸ್ ಮಾತ್ರ ವೈಟ್ ಕಾಣಿಸಿ ನೆಕ್ಕು ಬ್ಲ್ಯಾಕ್ ಕಾಣಿಸಿದ್ರೆ ಡಿಫ್ರೆನ್ಸ್ ಕಾಣುತ್ತೆ.
ಫುಲ್ಲು ಅಪ್ಲೈ ಮಾಡ್ಬೋದು. ನಾನು ಸದ್ಯಕ್ಕೆ ಸ್ವಲ್ಪನೇ ಅಪ್ಲೈ ಮಾಡಿದ್ದೀನಿ, ಸ್ವಲ್ಪ ಡ್ರೈ ಆಗಲಿ. ಸೊ ಕೋಲ್ಡ್ ಕ್ರೀಮ್ ಇದೆ, ಸೊ ಕೋಲ್ಡ್ ಕ್ರೀಮ್ ಹಾಕ್ಕೊಂಡು ಮಸಾಜ್ ಮಾಡ್ಕೋಬೋದು. ಸೊ ನೀವು ಯಾವ ಥರ ಯೂಸ್ ಮಾಡ್ತೀರಾ? ಸೊ ಇದು ಇಲ್ಲಿ ಯೂಸ್ ಮಾಡ್ತೀನಿ. ಸೊ ಇಲ್ಲೇ ಗೊತ್ತಾಗುತ್ತೆ ಸೊ ಯಾವ ಕಡೆ ಯಾವ್ದು ಯೂಸ್ ಮಾಡಬೇಕಂತ. ಸೊ ಇದು ಡೀಟೇಲಾಗಿ ಬೇಕು ಅಂದರೆ ನಾನು ಕಮೆಂಟ್ ಹಾಕಿ. ಫೇಸ್ ಮಸಾಜರೆಲ್ಲ ಯೂಶ್ವಲಿ ಆನ್ಲೈನಲ್ಲಿ ಸಿಗುತ್ತೆ, ಸೊ ನೀವು ಚೆಕ್ ಮಾಡ್ಕೋಬೋದು. ಫೇಸ್ ರೋಲರ್ ಅಂತ ಹೊಟ್ಟಿದೆ, ಸೊ ಮಸಾಜ್ ರೋಲರ್ ಅಂತಲೂ ಹೊಡಿಬೋದು. ಸೊ ಇದು ಕೆನ್ನೆಗೆಲ್ಲ ಇಟ್ಟು ಸಣ್ಣದು ಫೋರ್ ಹೆಡ್ಡು, ನೋಸು, ಅಪ್ಪಲ್ ಲಿಪ್ಪು, ಚಿನ್ನದ ಇದನ್ನೆಲ್ಲ ವಾಶ್ ಮಾಡಿ ನೆಕ್ಸ್ಟ್ ನೀವು ಯೂಸ್ ಮಾಡ್ಕೋಬೋದು. ನಾನೀಗ ಫೇಸ್ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಸೊ ನನ್ನ ಫೇಸ್ಗೆ ಸೂಟ್ ಆಗೋಂಗೆ ನಾನು ಫೇಸ್ ಪ್ಯಾಕ್ ಮಾಡ್ಕೋತಾ ಇರೋದು. ಇದಕ್ಕೆ ನಾನು 1 ಸ್ಪೂನ್ ಕಡಲೆ ಹಸಿಟ್ಟು, ಮುಲ್ತಾನ್ ಮಟ್ಟಿ 2 ಸ್ಪೂನು, ಅದಾದಮೇಲೆ ಚಿಟಿಕೆ ಅರಿಶಿನ ಪುಡಿ ಹಾಕಿದ್ದೀನಿ. ಸೊ ಅದಕ್ಕೆ ಈಗ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಸೊ ನಿಮ್ಮ ಇಷ್ಟನೇ, ರೋಸ್ ವಾಟರ್ ಹಾಕೋಬೋದು, ವಾಟರ್ ಹಾಕೋಬೋದು, ಹಾಲು ಹಾಕೋಬೋದು, ಡಿಪೆಂಡ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಹಾಕೋಬೋದು. ಸೊ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ತೀನಿ. ಮುಲ್ತಾಮಟ್ಟಿಗೆ ಎಲ್ಲೂ ಡ್ರೈ ಅನಿಸುತ್ತೆ, ಸೊ ಅದಕ್ಕೆ ಹಾಲು ಮಿಕ್ಸ್ ಮಾಡ್ಕೋಬೋದು. ಸೊ ಡ್ರೈ ಅನಿಸಲ್ಲ ಈ ಸ್ಕಿನ್ನಿಗೆ. ಹಾಲು ಫ್ಯಾಟ್ ಕಂಟೆಂಟ್ ಇರುತ್ತೆ, ಸೊ ನಿಮ್ಮ ಇಷ್ಟ, ನೀವು ಯಾವ್ದು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು.
ಸ್ವಲ್ಪ ಮಿಕ್ಕಿದೆ, ನೀವು ನನ್ನ ಕೈಗೆ ಹಾಕೋದೆ ಸ್ವಲ್ಪ ಮಿಕ್ಕಿದೆ. ಸೊ ಯಾಕೆ ವೇಸ್ಟ್ ಮಾಡಬೇಕು, ಕೈಗೆ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಕಿನ್ಗೆ ಚೆನ್ನಾಗಾಗುತ್ತೆ, ಕೈಗೆ ಚೆನ್ನಾಗಾಗುತ್ತೆ. ಸೊ 10 ನಿಮಿಷ ಆದ್ಮೇಲೆ ಸಿಗ್ತೀನಿ ಗಾಯ್ಸ್. ಈ ಕಡೆ ಪೆಡಿಕ್ಯೂರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಉಗುರು ಬೆಚ್ಚಗೆ ನೀರಿಗೆ ಶಾಂಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅರ್ಧ ಲೆಮನ್ನ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಸೊ ಯಾವತ್ತೇ ಇದ್ದರೂ ಪೆಡಿಕ್ಯೂರ್ಗೆ ಉಗುರು ಬೆಚ್ಚಗೆ ನೀರು ತಗೊಳ್ಳಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ತಣ್ಣೀರು ತಗೋಬೇಡಿ. ಒಂದು ಬಕೆಟ್ ಒಳಗಡೆ ಹಾಕಿ ಒಂದು 10 to 15 ಮಿನಿಟ್ಸ್ ಹಾಕೇ ಬಿಡಿ. ಸೊ ಇದೇ ಥರ ನೀವು ಕೈಗೆ ಬಕೆಟ್ ಒಳಗಡೆ ಹಾಕೊಂಡು ಪೆಡಿಕ್ಯೂರ್ ಮಾಡ್ಕೋಬೋದು. ಸೊ 10 to 15 ಮಿನಿಟ್ಸ್ ಆದಮೇಲೆ ಒಂದೊಂದು ಕಾಲನ್ನ ಹೊರಗಡೆ ತೆಗೆದುಬಿಟ್ಟು ಸ್ವಲ್ಪ ಲೆಮನ್ ಇರ್ತದಲ್ಲ ಅದನ್ನ ಹಚ್ಚಿ ಸ್ವಲ್ಪ ಸ್ಕಿನ್ಗೆ ಹೈಡ್ರೇಟ್ ಆಗುತ್ತೆ. ಸೊ ಡ್ರೈ ಇರೋ ಸ್ಕಿನ್ನು ಸ್ವಲ್ಪ ಸಾಫ್ಟ್ ಆಗುತ್ತೆ. ಆಗ ನೀವು ಪೆಡಿಕ್ಯೂರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಯೂಶ್ವಲಿ ನಾನು ಪೆಡಿಕ್ಯೂರ್ ಇದೇ ಥರ ಯಾವಾಗಲೂ ಮಾಡ್ಕೊಳ್ಳೋದು. ಸೊ ನಿಮ್ಮ ಕೊನೆವರೆಗೂ ನೋಡಿ. ಸೊ ಇದೇ ಥರ ನಾನು ಯಾವಾಗಲೂ ಪೆಡಿಕ್ಯೂರ್ ಮಾಡ್ಕೊಳ್ಳೋದು. ಇವೆಲ್ಲ ಆದಿ ಒಂದು 10 to 15 ಮಿನಿಟ್ಸ್ ಆದಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಕೆಟ್ ಒಳಗಡೆ ಹಾಕಿ. ಸೊ ಈ ಥರ ಟೂಲು ನಿಮಗೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಮೀಶೋದಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ. ಸೊ ಚೆಕ್ ಮಾಡಿ. ಸೊ ಇದನ್ನ ಹಾಕ್ಕೊಂಡು ಯೂಸ್ ಮಾಡಿದ್ರೆ 100% ರಿಸಲ್ಟ್ ಬರುತ್ತೆ. ಸೊ ನಾನು 2 ಕಾಲಲ್ಲೂ ಮಾಡಿದ್ದೀನಿ. ಸೊ ಕೊನೆವರೆಗೂ ನೋಡಿ. ನನ್ನ ಕಾಲು ತುಂಬಾ ಚೇಂಜಸ್ ಆಗಿರುತ್ತೆ. ಸೊ ಫಸ್ಟ್ ಪಿಕ್ಕು ಹಾಕಿರ್ತೀನಿ ಆ್ಯಂಡ್ ಪೆಡಿಕ್ಯೂರ್ ಮಾಡ್ಕೊಂಡಾದ್ಮೇಲೆ ಹಾಕಿರೋ ವಿಡಿಯೋನೂ ಹಾಕ್ತೀನಿ. ಸೊ ನೀವೇ ನೋಡಿ. ಸೊ 2 ಕಾಲಲ್ಲಿ ಇದೇ ಥರ ಮಾಡ್ಕೊಬಂದರೆ ಫುಲ್ಲು ನೀಟಾಗಿ ಕ್ಲಿಯರ್ ಆಗುತ್ತೆ. ನೀಟಾಗಿ ಗುಜ್ಜಬೇಕು ಆ ಟೂಲಲ್ಲಿ. ಸೊ ನೀಟಾಗಿ ಗುಜ್ಜಿದ್ರೆ ಡೆಫಿನೆಟ್ಲಿ ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ಪೆಡಿಕ್ಯೂರ್ ಎಲ್ಲ ಮಾಡಿಕೊಂಡೆ. ಸೊ ನೀವೇ ನೋಡ್ಬೋದು ನನ್ನ ಫೀಟ್ ಎಷ್ಟು ಚೆನ್ನಾಗಿದೆ ಅಂತ. ಸ್ಕಿನ್ ಡ್ರೈ ಆಗ್ತಿದೆ. ಸೊ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಡ್ರೈ ಆಗಿದೆ. ನೀವೇ ನೋಡ್ಬೋದು ನನ್ನ ಫೇಸ್ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಪ್ರತಿಯೊಬ್ಬರು ನಿಮ್ಮ ಫೇಸ್ನ ಕೇರ್ ಮಾಡಲೇಬೇಕು. ಸೊ ಕೇರ್ ಮಾಡಲಿಲ್ಲ ಅಂದರೆ ಫೇಸಲ್ಲಿ ಗ್ಲೋ ಹೋಗುತ್ತೆ ಆ್ಯಂಡ್ ಹೊರಗಡೆ ಬಿಸಿಲಿಗೆ ಹೋಗೋದು ಡಾರ್ಕ್ ಆಗುತ್ತೆ. ಸೊ ಪಿಂಪಲ್ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ ಆಗುತ್ತೆ. ಸೊ ಪ್ರತಿಯೊಬ್ಬರು ನಿಮ್ಮ ಸ್ಕಿನ್ ತಕ್ಕಂಗೆ ನಿಮ್ಮ ಸ್ಕಿನ್ನ ಕೇರ್ ಮಾಡಿ. ಸೊ ಇದು ನನ್ನ ವಿಡಿಯೋ ಆಗಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್. ಸೊ ಇದೇ ಥರ ಹೆಚ್ಚಿನ ವಿಡಿಯೋಗೆ ನನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್ ಯಾವ ಥರ ವೀಡಿಯೋಸ್ ಬೇಕು ಅಂತ. ಸೊ ನಾನು ಅದೇ ಥರ ವೀಡಿಯೋಸ್ ನೀವು ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.